ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ನೀವ್ ಯಾಕೆ ಆಂಧ್ರ ಪ್ರದೇಶದಲ್ಲಿ ಬ್ಯಾನ್ ಮಾಡೋದು ಅಥವಾ ಈ ರೀತಿಯಾದಂತ ಕ್ವಶನ್ಸ್ ರೇಸ್ ಮಾಡಲ್ಲ? ಕೇರಳದಲ್ಲಿ ಯಾಕೆ ಮಾಡಲ್ಲ? ಕರ್ನಾಟಕದಲ್ಲೇ ಮಾಡ್ತೀರಿ? ಇದು ನಿಜಕ್ಕೂ ಇವ್ರಿಗೆ ಸೀರಿಯಸ್ನೆಸ್ ಇದೆ ಅಂತ ನನಗ ಅನ್ಸಲ್ಲ. ಆ ಸೀರಿಯಸ್ನೆಸ್ ಇಲ್ಲ ಇವ್ರದ್ದು. ನಿಜವಾಗ್ಲೂ ಕೂಡ ನಾವು RSS ವಿಚಾರದಲ್ಲಿ ನಾವು ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನ ಯಾಕೆ ಮಾಡ್ತಾ ಇಲ್ಲ? ಒಂದು ಹೆಂಗೆ ಅಂದ್ರೆ ಇವ್ರು ಅದಾನಿ ಅಂಬಾನಿ ಬಗ್ಗೆ ಮಾತಾಡ್ತಾರೆ ದೊಡ್ಡ ಸ್ಟೈಲ್ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ಅದಾನಿ ಮತ್ತು ಅಂಬಾನಿ ಕರ್ನಾಟಕ, ಕೇರಳ ಮತ್ತು ಏನು ತೆಲಂಗಾಣ ಸೇರಿಸಿದಂತೆ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ ಅಲ್ಲಿ ಎಲ್ಲೂ ಕೂಡ ಅವ್ರು ಕೆಲಸ ಮಾಡ್ತಾ ಇಲ್ವಾ? ಎಲ್ಲೂ ಕೂಡ ಅವರು ಪ್ರಮುಖವಾದಂತಹ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸ್ ತಗೊಳ್ತಾ ಇಲ್ವಾ? ಅವ್ರನ್ನ ಬ್ಯಾನ್ ಮಾಡಿದೀರಾ ನೀವು? ಅಂದ್ರೆ ನೀವು ಬಾಯಿ ಮಾತಿಗಷ್ಟೇ ಹೇಳೋದು, ಸಂಘಟನಾತ್ಮಕವಾಗಿ ಇದೊಂದು ಹೋರಾಟದ ರೀತಿಯಲ್ಲಿ ಇಲ್ಲ. ಇದು ಎಲ್ಲ ಆಯಾ ರಾಜಕೀಯ ಲಾಭಕ್ಕೋಸ್ಕರ ಮತ್ತು ಅಲ್ಲಿ ತಾವು ಆ ಒಂದು ಮೊಮೆಂಟಮ್ ಅನ್ನ ಗ್ಯಾದರ್ ಮಾಡೋದಕ್ಕೆ ಅಥವಾ ತಾತ್ಕಾಲಿಕ ಲಾಭ ಅಥವಾ ಐಡಿಯಾಲಜಿಕಲ್ ಲಾಭ ಅಷ್ಟು ಬಿಟ್ರೆ ಇವ್ರದ್ದು ಸಂಘಟನಾತ್ಮಕವಾದಂತಹ ಹೋರಾಟ ಇದೆ ಈ ವಿಚಾರದಲ್ಲಿ ಅಂತ ಅನ್ಸೋದಿಲ್ಲ. ಅವ್ರಿಗೂ ಗೊತ್ತು ರಾಜ್ಯ ಸರ್ಕಾರಕ್ಕೆ ಬ್ಯಾನ್ ಮಾಡೋ ಅಧಿಕಾರ ಇಲ್ಲ. ನೀವು ಶಿಫಾರಸು ಮಾಡಬಹುದು ಕೇಂದ್ರ ಸರ್ಕಾರಕ್ಕೆ ಅಷ್ಟೇ. ಕೇಂದ್ರ ಸರ್ಕಾರ UAPA ಆಕ್ಟ್ ಅಡಿಯಲ್ಲಿ ಅದನ್ನ ಯಾವ್ದಾದ್ರು ಸಂಘಟನೆಯನ್ನ ಕಾನೂನು ಬಾಹಿರ ಅಥವಾ ದೇಶಕ್ಕೆ ಮಾರಕ ಅಂತ ಬ್ಯಾನ್ ಮಾಡಬಹುದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಬ್ಯಾನ್ ಮಾಡುತ್ತಾ? ಕೇಂದ್ರ ಸರ್ಕಾರದ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅಂತ ಹಿಡಿದು ಎಲ್ಲರೂ ಸಂಘದ ಸದಸ್ಯರೇ ಇದ್ದಾರೆ. ಸೊ ನೀವು ಶಿಫಾರಸು ಮಾಡಬಹುದು ಅಷ್ಟೇ. ಆದ್ರೆ ಇಲ್ಲಿ RSS ನ ಆಕ್ಟಿವಿಟೀಸ್ ಗೆ ನೀವು ಏನಾದ್ರೂ ತೊಂದರೆ ಕೊಡಬಹುದು. ಲೈಕ್ ನೀವು ಸಂಘಟನೆ ಅಲ್ಲ ಅಂತೀರಿ, ನೀವು ಪಥಸಂಚಲನ ಯಾಕೆ ಮಾಡ್ತೀರಿ? 4-5 ಜನ ಕೂಡೋದು ಮತ್ತು ಅಲ್ಲಿ ಏನಾದ್ರೂ ಒಂದು ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಒಂದು ರಿಜಿಸ್ಟ್ರೇಷನ್ ಬೇಕು. ಹಾಗಾಗಿ ನೀವು ಇಲ್ಲಿ ಆಕ್ಟಿವಿಟೀಸ್ ಮಾಡೋದಕ್ಕೆ ಬೇಕಾದ್ರೆ ಅವರು ಪ್ರತಿಬಂಧನೆ ಹೇರಬಹುದು. ಬಟ್ ಬ್ಯಾನ್ ಅನ್ನೋ ವಿಚಾರ CT ರವಿ ಅವರು ಹೇಳಿರೋ ತರ ನಿಜವಾಗ್ಲೂ ಕಾನೂನ ಪ್ರಕಾರ ಆಗುತ್ತಾ ಆಗಲ್ವಾ ಅದ್ರ ಬಗ್ಗೆ ಡೌಟ್ ಇದೆ. ಬಟ್ ನಿಮ್ಗೆ ನಿಜವಾಗ್ಲೂ RSS ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಅನ್ನೋದಾದ್ರೆ ಬಹಳ ಜನ ಹೇಳ್ತಾರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಕೋರ್ಟ್ಗೆ ಹೋಗಿ ಅಂತ. ಸೊ ಈಗ ಸರ್ಕಾರ ಇರುವ ಕೋರ್ಟ್ ಯಾಕೆ ಹೋಗ್ತಾರ ಅವರು ಅಲ್ವಾ? ಸರ್ಕಾರಕ್ಕೊಂದು ಪರಮಾಧಿಕಾರ ಇರುವಾಗ ಕೋರ್ಟ್ಗೆ ಎದಕ್ ಹೋಗ್ಬೇಕು ಅವರು ಅಂತ. ಇದು ಕೇವಲ ಪ್ರಿಯಾಂಕಾ ಖರ್ಗೆ ಅವರ ಹೋರಾಟ ತರ ಕಾಣ್ತಾ ಇದೆ. ಇದು ಸಂಘಟನಾತ್ಮಕವಾದಂತ ಹೋರಾಟ ಅನಿಸ್ತಾ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ RSS ಇದೆ. ಸೊ ಅಲ್ಲಿ ಏನೋ ತೊಂದರೆ ಇಲ್ಲದೆ ಇರೋದು ಕರ್ನಾಟಕದಲ್ಲಿ ಮಾತ್ರ ತೊಂದರೆ ಆಗುತ್ತಾ? ಅಥವಾ ಇದು ರಾಹುಲ್ ಗಾಂಧಿ ಅವರ ಒಂದು 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 ಸ್ಟ್ರಾಟಜಿ ಅಂತಾನೂ ಅನ್ನಿಸ್ತಾ ಇಲ್ಲ. ಸೊ ಈಗ ಕಾಗದ ಪತ್ರಗಳನ್ನ ರೆಡಿ ಇಟ್ಕೊಳ್ಳಿ ಅಂತಾರೆ. ಯಾಕೆ ಕಾಗದ ಪತ್ರಗಳು ಬೇಕಾಗಿಲ್ಲ? ಇದು ಯಾಕೆ ಇದು ಸೊಸೈಟೀಸ್ ಇದು ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ಇದು ಯಾಕೆ ನೋಂದಣಿ ಆಗಿಲ್ಲ? ಅಥವಾ 1882 ಕಾನೂನ ಪ್ರಕಾರ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ? ಯಾಕೆ ಅಂದ್ರೆ ಇದು ರಿಜಿಸ್ಟರ್ ಆಗಕ್ಕೆ ಇದು ಸಂಘ ಅಲ್ಲ, ಇದು ಒಂದು ಗುಂಪು. ಹಾಗಾದ್ರೆ ನಿಮ್ಗೆ ಬರ್ತಿರುವಂತಹ ದೇಣಿಗೆಗಳೆಲ್ಲ ಎಲ್ಲಿ ಹೋಗ್ತವೆ? ಇಲ್ಲ, ನಾವು ತಗೊಳ್ಳೋದಿಲ್ಲ. ಅದಕ್ಕೆ ಬೇರೆ ಬೇರೆ ಆದಂತಹ ನಮ್ದು ರಾಷ್ಟ್ರೀಯ ಸೇವಾ ಭಾರತಿ ಅಡಿಯಲ್ಲಿ ಒಂದು 42 ಶಾಖೆಗಳಿವೆ, ಅವುಗಳು ಮಾಡ್ಕೋತವೆ ಅಂತ ಇವ್ರ ಹತ್ರ ಎಲ್ಲ ಒಂದು ಸಿದ್ಧವಾದಂತಹ ಉತ್ತರ ಇದೆ. ಬಟ್ ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಇದು ಟರ್ನ್ ಪಡ್ಕೊಳ್ಳುತ್ತೆ. ನಿಜಕ್ಕೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದರಲ್ಲಿ ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಇದೆಯಾ ಗೊತ್ತಿಲ್ಲ. ಅಂಡ್ ಮೋರ್ ಓವರ್ ಈಗ ಕಾಲ ಹೇಗಿದೆ ಅಂತಂದ್ರೆ ಈಗ ಬಹಳಷ್ಟು ಬಿಜೆಪಿಯ ಒಂದು ರಾಷ್ಟ್ರೀಯವಾದಿ ಹಿಂದುತ್ವ ಬ್ರ್ಯಾಂಡ್ ಮೋದಿ ಮತ್ತು ಯುದ್ಧದ ಪರಿಣಾಮವಾಗಿ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿರೋದು. ಈ ಸಂದರ್ಭದಲ್ಲಿ ಕೆಲವೊಂದು ಆಂಟಿ ಬಿಜೆಪಿ ಪಾಯಿಂಟ್ಸ್ ಅಥವಾ ಆಂಟಿ ಬಿಜೆಪಿ ವಾದ ಅಥವಾ ಆಂಟಿ ಬಿಜೆಪಿ ಅಜೆಂಡಾಗಳು ಒಂದ್ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗಬಹುದು. ಯಾಕಂದ್ರೆ ಅವ್ರ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ. ಬಟ್ RSS ಅಂತ ಬಂದಾಗ ಡೆಫಿನೆಟ್ಲಿ ಅದಕ್ಕೆ ಪ್ರತಿರೋಧ ವ್ಯಕ್ತವಾಗಿ ಆಗುತ್ತೆ. ಯಾಕಂದ್ರೆ RSS ಅಂತಂದ್ರೆ ಅದು ಹಿಂದೂಗಳ ರಕ್ಷಣೆಗೆ ಅಂತ ಇರುವಂತ ಸಂಘಟನೆ ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬಂದು ಬಿಟ್ಟಿದೆ ಈಗಾಗಲೇ. ಹಾಗಾಗಿ ನೀನು RSS ವಿರುದ್ಧ ಮಾತಾಡ್ತಾ ಇದೀಯ ಅಂದ್ರೆ ಅದು ಹಿಂದೂಗಳ ವಿರುದ್ಧನೇ ಮಾತಾಡ್ತಾ ಇದೀಯಾ, ಬಹುಸಂಖ್ಯಾತ ಹಿಂದೂಗಳ ವಿರುದ್ಧನೇ ಮಾತಾಡ್ತಾ ಇದೀಯಾ ಅನ್ನುವಂತಹ ಭಾವನೆ ಜನರಲ್ಲಿ ಬಂದು ಬಿಟ್ಟಿದೆ. ಈ ಕಡೆ DK ಶಿವಕುಮಾರ್ ಅವರು ಕಂಡಲ್ಲಿ ಪೂಜೆ ಮಾಡಿ, ಕಂಡಲ್ಲಿ ದೇವ್ರ ಕೈ ಮುಗಿದು, ಕಂಡಲ್ಲಿ ಆಪಲ್ ತಿಂದು ಬಿಸಾಕಿ ಅವರು ಒಂಥರ ಬೇರೆದೇ ಇದ್ರಲ್ಲಿ ಇದ್ದಾರೆ. ಇಲ್ಲಿ ಪ್ರಿಯಾಂಕ್ ಗಾಂಧಿ ಅವರು ನೋಂದಣಿ ದಾಖಲೆ ಪತ್ರ ರೆಡಿ ಮಾಡ್ಕೊಳ್ಳಿ ಅಂತ ಓಪನ್ ಚಾಲೆಂಜ್ ಕೊಡ್ತಾ ಇದ್ದಾರೆ. ಇದು ಯಾಕೋ ಒಂದ್ ರೀತಿ ತಾಳಮೇಳ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ತಾಳಮೇಳ ಸರಿ ಹೋಗ್ತಾ ಇಲ್ಲ ಅಂತ ಯಾಕೆ ಅಂತಂದ್ರೆ
ನಮಸ್ತೆ ಸದಾ ವತ್ಸಲೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಹೌದು. ಈ ಕಡೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ನೋಂದಣಿ ದಾಖಲೆ ಪತ್ರಗಳನ್ನ ರೆಡಿ ಮಾಡ್ಕೊಳ್ಳಿ ಅಂತ. ಬಟ್ ಏನೇ ಆಗ್ಲಿ ಒಂದಂತೂ ಸತ್ಯ, ಇವತ್ತು ಆ ಹುಡುಗ ಯಾರೋ ಮೆಸೇಜ್ ಮಾಡಿದಾರಲ್ಲ, ವಸಂತ ಬಂಗೇರ ಅಂತ ಸುಧೀರ್ ಬಂಗೇರ ಅಂತ. ಸೊ ಇವ್ರಿಗೆ ಎದಕ್ ಬೇಕಾಗಿತ್ತು? ಈಗ ಅವ್ರನ್ನ ಜೈಲ್ಗೆ ಹಾಕಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಎದಕ್ ಬೇಕಾಗಿತ್ತು? ಹೌದಲ್ವಾ? ಸೊ ಈಗ ಅವರು ಬಿಜೆಪಿ ಕರ್ನಾಟಕಕ್ಕೆ ಹೇಳಿದ್ದಾರೆ, ಸಿಟಿ ರವಿ ಅವರು ಇವ್ರು ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಅವ್ರನ್ನೇನಾದ್ರೂ ಒಳಗಾಕಿದಾರೇನ್ರಿ? ನೀವ್ ಯಾಕೆ ಜನಸಾಮಾನ್ಯರು ಇದಕ್ಕೆ ರಿಯಾಕ್ಟ್ ಮಾಡಿ ನೀವ್ ಯಾಕೆ ಕಾನೂನು ಕ್ರಮ ಎದುರಿಸಬೇಕು? ಮಾತಾಡಿರೋ ಭಾಷೆ ತಪ್ಪಾಗಿದೆ. ಆಮೇಲೆ ನಿಮ್ಗೆ ಗೊತ್ತಾ, ಈಗ ಉದಾಹರಣೆಗೆ ಇವ್ರು ಕೇಳ್ತಾ ಇರೋದು ರಿಜಿಸ್ಟ್ರೇಷನ್ ಇಲ್ಲ, ಕೋಟ್ಯಂತರ ರೂಪಾಯಿ ದೇಣಿಗೆ ಬರುತ್ತೆ, ಕೋಟ್ಯಂತರ ರೂಪಾಯಿನ ವಹಿವಾಟು ಅಂಗಸಂಸ್ಥೆಗಳು ನಡೆಸ್ತಾ ಇದೆ, ಅದಕ್ಕೆಲ್ಲ ಅಕೌಂಟಬಿಲಿಟಿ ಬೇಕಲ್ಲ ಅಂತ. ಸೊ ಮೂಲ ಸಂಘಟನೆ RSS ನ ವಿಚಾರಧಾರೆ, ಅದೊಂದು ಸಾಂಸ್ಕೃತಿಕ ಮತ್ತು ಒಂದು ಸಾಮಾಜಿಕ ಸಂಘಟನೆನೂ ಅಲ್ಲ, ಅದು ಒಂದು ಗುಂಪು ಅಂತ ಅವ್ರು ಹೇಳ್ತಾರೆ. ಸೊ ಈಗ ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅಂತ ನಾನು ಹೇಳ್ತಾ ಇರೋದು ಜನಸಾಮಾನ್ಯರ ಪರವಾಗಿ, ಅದು ನಮ್ಮ ಯುವಕರ ಪರವಾಗಿ. ನೀವು ಹುಚ್ಚಿಗೆ ಬಿದ್ದು ಇಲ್ದ ಬಲ್ದ ಕಮೆಂಟ್ ಮಾಡಿ ನಾಳೆ ಹೆಂಡತಿ ಮಕ್ಕಳು ತಾಯಿ ತಂದೆಯನ್ನು ಬಿಟ್ಟು ಮತ್ತೆ ಜೈಲ್ ಸೇರ್ಬೇಕಾಗತ್ತೆ. ಬಿ ಕೇರ್ಫುಲ್. ಅವ್ರು ಮಾಡ್ಕೊಳ್ತಾರೆ ಹೋರಾಟ. RSS ಸಂಘಟನೆ ಅದು ಸ್ಟ್ರಾಂಗ್ ಆಗಿದೆ, ಅದು ಮಾಡುತ್ತೆ. ಈಗ ಮೋಹನ್ ಭಾಗವತ್ ಅವ್ರಿಲ್ವಾ? ಏನ್ ಸೆಕ್ಯೂರಿಟಿ ಅವ್ರಿಗೆ? ನಿಮಗಿಲ್ಲ. ಸುಧೀರ್ ಬಂಗೇರ ಏನ್ ಜೈಲಲ್ಲಿ ಇದೀರಿ ನೀವು, ನಿಮಗಿಲ್ಲ ಸೆಕ್ಯೂರಿಟಿ. ನೀವೇನೋ ಹೊಡೆದ್ಬಿಟ್ರಿ, ಟೈಪ್ ಮಾಡ್ಬಿಟ್ರಿ, ಜೈಲಿಗೆ ಹೋಗ್ಬಿಟ್ರಿ. ಮೋಹನ್ ಭಾಗವತ್ ಅವ್ರಿಗೆ ಒಬ್ಬ ಚೀಫ್ ಮಿನಿಸ್ಟರ್ಗೂ ಇಲ್ಲ ಅಷ್ಟು ಸೆಕ್ಯೂರಿಟಿ ಇದೆ. ಅವ್ರು ಮಾತಾಡ್ಕತಾರೆ ಬಿಡಿ, ಮಾತಾಡ್ಕತಾರೆ ಬಿಡಿ. ಅವರೆಲ್ಲ ಪವರ್ಫುಲ್ ಇದ್ದಾರೆ, ಅವ್ರಿಗೂ ಸಿಕ್ಕಾಪಟ್ಟೆ. ನೀವು ನೋಡಿದ್ರೆ ಆಫೀಸಸ್ ಎಲ್ಲ ಎಷ್ಟು ದೊಡ್ಡ ಇದಾವೆ, ಅವ್ರಿಗೆ ಆದಂತ ಲೀಗಲ್ ಸೆಲ್ ಇದೆ, ಅವ್ರು ಮಾತಾಡ್ಕೊಳ್ತಾರೆ. ನೀವು ಯುವಕರು ಏನೋ ಮಾತಾಡಕ್ ಹೋಗಿ ನಾಳೆ ನೀವು ಜೈಲಲ್ಲಿ ಕೂತ್ರೆ ನಿಮ್ಗೇನು ಇವ್ರು ಬಂದು ಯಾರು ಅದೇ ಹೇಳದ್ನಲ್ಲಪ್ಪ ಈಗ ಹೆಸರು ಸುಧೀರ್ ಬಂಗೇರ ಅಲ್ಲ, ಮೋಹನ್ ಭಾಗವತ್ ಅವ್ರು ಬಂದು ನಿಮ್ಮನ್ನ ಬಿಡಿಸ್ತಾರ? ಹೇಳಿದ್ರ ನಿಮ್ಗೆ ಮೋಹನ್ ಭಾಗವತ್ ಅವರು ಅಥವಾ RSS ನ ಶಾಖೆ ಅವರು ಈ ತರ ನೀವು ಮೆಸೇಜ್ ಮಾಡಿ ಹೋರಾಟ ಮಾಡಿ ಅಂತ? ಇಲ್ಲ ತಾನೆ. ಸೊ ನೀವು ಸ್ವಲ್ಪ ಸಮಾಧಾನವಾಗಿರಿ. ಅವ್ರ ಐಡಿಯಾಲಜಿಕಲಿ ಅವ್ರು ಫೈಟ್ ಮಾಡ್ಕೊಳ್ತಾರೆ. ದೊಡ್ಡವ್ರಿಗೆ ಏನಾಗಲ್ಲ, ಸಣ್ಣ ಪುಟ್ಟದವ್ರು ನೀವೇ ಬಾಯಿ ಹರ್ಕೊಂಡು ಹಿಂಗಾಗತ್ತೆ ನಿಮ್ ಪರಿಸ್ಥಿತಿ.